ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 2020ರಲ್ಲಿ ಹೊಸ ನೇಮಕಾತಿ ಆಗ್ತದ. ಆ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಈ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕಡ್ಡಾಯವಾಗಿರ್ತಾವೆ. ಅವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅವ್ನು ಯಾವ ರೀತಿ ತೆಗೆಸಿಕೊಳ್ಳದಂತೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ NTPC LPಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಟ್ಸು ತುಂಬ ಆಗ್ತಿದೆ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡ್ತಿದ್ರೆ ಈ ಎಲ್ಲ ಸಿಲೆಬಸ್ ನೋಟ್ಸು ಇಂಪಾರ್ಟೆಂಟ್ ಆಗಿರ್ತವೆ. ಹೌದು ಸ್ನೇಹಿತರೆ, GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮತ್ತು ಮ್ಯಾಥಮೆಟಿಕ್ಸ್ ರೀಸನಿಂಗ್ 70 to 80% ಸಿಲೆಬಸ್ ಕೈ ಬರೋದ ನೋಟ್ಸು ಮತ್ತು ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂತ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡ್ಬೋದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವೆ ರೀ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 95381513 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಅಲ್ಲ, ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ನೋಡ್ಬೋದು RRB ಗ್ರೂಪ್ ಡಿ ಅಂತ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದ. RRB ಗ್ರೂಪ್ ಡಿಯಲ್ಲಿ ಈ ಸಾರಿ 2026ರಲ್ಲಿ 22,000 ಹುದ್ದೆಗಳು ಖಾಲಿ ಇರ್ತಾವೆ. ಅರ್ಜಿಯನ್ನು ಸಲ್ಲಿಸಕ್ಕೆ 18ರಿಂದ 33 ವರ್ಷದ ಒಳಗಿನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಇದಕ್ಕೆ ನೀವು ಕೇವಲ SSLC ಮತ್ತು ITIನ ಪಾಸ್ ಆದರೆ ಸಾಕು. ITIದವರಿಗೆ ಬೇರೆ ಹುದ್ದೆಗಳು ಇರ್ತಾವೆ, SSLC ಅವರಿಗೆ ಬೇರೆ ಹುದ್ದೆ ಇರ್ತಾವೆ. ಲಾಸ್ಟ್ ಟೈಮ್ ಇದಕ್ಕೆ ಸಂಬಂಧಿಸಿದಂತೆ ಕೇಸ್ ಕೂಡ ಆಗಿತ್ತು. ಅದಕ್ಕಾಗಿ SSLCದವರಿಗೆ ಬೇರೆ ಹುದ್ದೆನೇ ಇರ್ತಾವೆ ರೀ, ITIದವರಿಗೆ ಬೇರೆ ಅದರ ಟೆಕ್ನಿಷಿಯನ್ ಹುದ್ದೆಗಳು ಏನಿರ್ತಲ್ಲ ಅವ್ರಿಗೆ ಕೂಡ ಕೊಡುವ ಸಾಧ್ಯತೆ ಐತ್ರಿ ಈ ಸಾರಿ. ಇಲ್ಲಪ್ಪ ಅಂದರೆ ಎಲ್ಲನೂ ಕೂಡ SSLC ಮೇಲೆ ಕರೆಯುವ ಸಾಧ್ಯತೆ ಕೂಡ ಐತ್ರಿ. ಅದಕ್ಕೆ ಇಲ್ಲಿ ನೀವು SSLC ಪಾಸಾದವರು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಿದ್ರೆ ಇಲ್ಲಿ ಒಟ್ಟಾರೆ ಆಗಿರೋ ಹುದ್ದೆಗಳು 22,000 ಹುದ್ದೆಗಳು ಖಾಲಿ ಇರ್ತಾವ್ರಿ. ಅರ್ಜಿ ಸಲ್ಲಿಕೆ ಪ್ರಾರಂಭ ಕೂಡ ನಿಮ್ದು ನೋಡ್ಕೋಬೋದು. 21/1/2026ರಿಂದ 20/2/2026 ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಿದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕಂತ ಮೊದಲಿಗೆ ನೋಡ್ಕೊರಿ. ನಿಮ್ಮದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಐತಲ್ಲ ಅದೇ ಥರ ನೇಮು ನಿಮ್ಮದು ಪ್ರತಿಯೊಂದು ಡಾಕ್ಯುಮೆಂಟ್ಸಲ್ಲಿ ಇರಬೇಕು ರೀ. ಇಲ್ಲಿ ನೋಡ್ಕೊರಿ, SSLC ಮಾರ್ಕ್ಸ್ ಕಾರ್ಡ್ ಭಾಳ ಇಂಪಾರ್ಟೆಂಟ್ ರೀ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ರೀ. ಅರ್ಜಿಯನ್ನು ಸಲ್ಲಿಸೋಕೆ ಹೇಳಕತ್ತಿದ್ರಿ. ಅದ್ರ ಜೊತೆಗೆ ನಿಮ್ಮದು SC/ST ಆದರೆ SC/ST ಸರ್ಟಿಫಿಕೇಟು ಅಥವಾ ಜಾತಿ ಪ್ರಮಾಣ ಪತ್ರ ಅಂತ ಕೂಡ ಹೇಳ್ಬೋದು. ಇನ್ನು ಅದೇ ರೀತಿ OBC ಇದ್ದರೆ OBC, ಅದೇ ರೀತಿ ನಿಮ್ದು ಏನಾದರೂ SC/ST EWS ಅಥವಾ EWS ನೀವು ಯಾವ ವರ್ಗಕ್ಕೆ ಬರ್ತೀರ ನೋಡ್ರಿ ಆ ವರ್ಗದ ನಿಮ್ಮದು ಸರ್ಟಿಫಿಕೇಟ್ ಇರಬೇಕು ರೀ. OBC ಇರಲಿ SC/ST ಇರಲಿ ಈ ಡೇಟ್ ಏನಿದೆಯಲ್ಲ 20/2/2026 ಒಳಗಡೆ ನೀವು ತೆಗ್ಸೊಂದಿರ್ಬೇಕು ರೀ. ಅದಕ್ಕಾಗಿ ಅರ್ಜಿಯನ್ನು ಸಲ್ಲಿಸೋಕೆ ಯಾರೆಲ್ಲ ಇಷ್ಟಪಡ್ತೀವಿ ನೋಡ್ರಿ ಪ್ರತಿಯೊಬ್ಬರು ಕೂಡ ಈ ಡಾಕ್ಯುಮೆಂಟ್ಸನ್ನು OBC ಇವತ್ತು ತೆಗ್ಸಕ್ಕೆ ಕೊಡ್ರಿ. ಯಾಕಂದರೆ ನೆಕ್ಸ್ಟ್ ವೀಕ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ. ಇದರಿಂದ ನೀವು ಮತ್ತೇನಾದರೂ ಡಿಲೇ ಮಾಡಿದ್ರಂದ್ರೆ ಲಾಸ್ಟ್ ಏನೇ ಎಕ್ಸಾಮ್ ಕೊನೆಯದಾಗಿ ಏನು ಬರುತ್ತಲ್ಲ ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕಕ್ಕೆ ಸರ್ವರ್ ಬ್ಯುಸಿ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಈಗೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆಸ್ಕೊಂಡು ಇಟ್ಕೋರಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ರೀ. ಲಾಸ್ಟ್ ಟೈಮ್ ಅಭ್ಯರ್ಥಿಗಳು ಏನು ಮಾಡ್ಯಾರಪ್ಪ ಅಂದ್ರೆ ತಮ್ಮದು ಕಾಸ್ಟ್ ಯಾವುದ್ರೋ ಬರುತ್ತಂತ ಗೊತ್ತಿಲ್ಲ, ಇಲ್ಲಿ GMದಾಗ ಬರ್ತಿದ್ರು ಕೂಡ OBC ಅಂತ ಹಾಕ್ಯಾರ. ಆ ರೀತಿ ಹಾಕೋದ್ರಿಂದ ಏನಾಗುತ್ತಲ್ಲ ನಿಮ್ಮದು ಸೆಲೆಕ್ಷನ್ ಪ್ರೊಸೆಸ್ದಾಗ ನೀವು ಹೊರಬೀಳೋ ಸಾಧ್ಯತೆ ಐತ್ರಿ. ಸಾಧ್ಯತೆಯನ್ನು ತೆಗೆದ ಬಿಡ್ತಾರೆ. ಲಾಸ್ಟ್ ಟೈಮ್ 2019ರಾಗೆ ನೇಮಕಾತಿ ಆಗೈತಲ್ಲ, ಸೆಲೆಕ್ಷನ್ ಆಗಿ ಕೂಡ ಆ ಅಭ್ಯರ್ಥಿ ನೋಡ್ರಿ ಹೆಂಗಾಗೈತೆ ಅಂದ್ರೆ ಅವ OBC ಒಳಗೆ ಬರ್ತಾನೆ ರೀ. ಅರ್ಜಿ ಸಲ್ಲಿಸೋ ಏನು ಮಾಡೋಣ GM ಅಂತ ಹಾಕಿಬಿಟ್ಟಾನೆ ರೀ. ಆ ಅಭ್ಯರ್ಥಿ ಇರೋದು ಜನರಲ್ ಕ್ಯಾಟಗರಿ ರೀ. ಅವ ಅಪ್ಲಿಕೇಶನ್ ಹಾಕಬೇಕಾದ್ರೆ OBC ಅಂತ ಹಾಕಿಬಿಟ್ಟಾನೆ ರೀ. ಅವನದು ಸೆಲೆಕ್ಷನ್ ಆಗಬೇಕಾದ್ರೆ OBC ಅಂತ ಸೆಲೆಕ್ಷನ್ ಆಗೈತಿ. ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ OBC ಸರ್ಟಿಫಿಕೇಟ್ ಕೊಡಪ್ಪ ನಿಂದು ಸೆಲೆಕ್ಟ್ ಆಗೈತಿ ಜಾಬ್ ಕೊಡ್ತೀವಿ ಅಂತ ಹೇಳ್ಯಾರ. ಯಾಕಂದ್ರೆ ಇದು ಕಂಪ್ಲೀಟಾಗಿ ಆನ್ಲೈನ್ ಇರ್ತದೆ ರೀ. ಅದಕ್ಕಾಗಿ ಅವ್ರು ಕೇಳಂತಲಿ ಅವನ ಅಭ್ಯರ್ಥಿ ನಂದು OBC ಅಲ್ರಿ ನಂದು ಜನರಲ್ ಕ್ಯಾಟಗರಿ ಬರುತ್ತೆ ರೀ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪಾಗೈತೆ ಅಂದ್ರೆ
ಅವಂಗೆ ಒಂದಿಷ್ಟು ದಿನ ಟೈಮ್ ಕೊಟ್ಟಾರೆ, ಇದಕ್ಕೆ ಏನಾದರೂ ಪ್ರೂಫ್ ತೋರಿಸಿ ಎಲ್ಲ ತೋರಿಸತ್ತೆ ಕೊಟ್ರೆ ಅವೆಲ್ಲ ಕೂಡ ಸಾಕಷ್ಟು ಅಡ್ಡಾಡಿದ್ರಿ. ಇದು ರಿಯಲ್ ಆಗಿದ್ದು ಹೇಳಕತ್ತೀನಿ ರೀ. 2019 ನೇಮಕಾತಿ ಆಗಿದ್ದು 2022 ಅವ್ರನ್ನ ತುಂಬಿಕೊಂಡ್ರಿ. ಅವಾಗಾಗಿದ್ದು ಇದು. ಆ ಅಭ್ಯರ್ಥಿ ಎಲ್ಲ ಕೂಡ ನೋಡಿದ, ಅವ್ನು ಬರೋದು ಜನರಲ್ ಕ್ಯಾಟಗರಿಗೆ ಬರುತ್ತೆ ರೀ. OBC ಸರ್ಟಿಫಿಕೇಟ್ ಇಲ್ಲಾರಕ್ಕೆ ಅವನ್ನ ಹೊರಗೆ ಉಳಿದ್ರಿ, ಅಂದ್ರೆ ಜಾಬ್ ಆಗಿ ಕೂಡ ಹೊರಗೆ ಉಳಿದ್ರಿ. ಅವನು ಜನರಲಲ್ಲಿ ಸೆಲೆಕ್ಟ್ ಆಗುವಷ್ಟು ಸ್ಕೋರ್ ಇದ್ದರೂ ಕೂಡ ಒಂದು ಹಾಕಿದ ಅಪ್ಲಿಕೇಶನ್ ಹಾಕಬೇಕಾದ್ರೆ OBC ಅಂತ ಏನು ಹಾಕಿದ್ದ, ಇದರಿಂದ ಆ ವರ್ಷ ರೀ ಒಂದು 7 ರಿಂದ 8 ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಕೂಡ ಹೊರಗುಳಿದಾರೆ. ಇವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಾಕಂತ ಹೇಳ್ರಿ 3 ಸತಿ ಟೈಮ್ ಕೊಟ್ಟಾರಿ. ಆದರೂ ಕೂಡ ಅವರು ಅದಕ್ಕೆ ವಿತ್ ಪ್ರೂಫನ್ನು ಕೊಡೋದು ಆಗಲಿಲ್ಲ. ಅದಕ್ಕಾಗಿ ಅವರು ಸೆಲೆಕ್ಷನ್ ಪ್ರೊಸೆಸ್ಸಿಂದ ಹೊರಗೆ ಉಳಿದ್ರಿ. ಅದಕ್ಕಾಗಿ ನೀವು ಕೂಡ ನಿಮ್ಮದು ಯಾವ ಕ್ಯಾಟಗರಿ ಒಳಗೆ ಬರುತ್ತಾ, ಜನರಲ್ ಕ್ಯಾಟಗರಿ ಒಳಗೆ ಬರುತ್ತಾ ಅಥವಾ ನಿಮ್ಮದು OBC ಒಳಗೆ ಬರುತ್ತಾ ಅಂತೇಳಿ ನಿಮ್ಮ ಹತ್ತಿರದ ಹೋಬಳಿ ಮಟ್ಟದಲ್ಲಿ ಉಪ ತಹಶೀಲ್ದಾರ್ ಕಚೇರಿ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ನಿಮ್ಮದು OBC ಬರ್ತಿದ್ರು OBC ಅಂತ ಹಾಕೋರಿ, ಜನರಲ್ ಕ್ಯಾಟಗರಿ ಬರುತ್ತಂದ್ರೆ ಜನರಲ್ ಕ್ಯಾಟಗರಿ ಹಾಕೋರಿ. ಯಾಕಪ್ಪ ಅಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟಾಗ 2A 3A 3B ಹಿಂಗೆ ಈ ರೀತಿ ಇದ್ರೆ, ಸೆಂಟ್ರಲ್ ಗೌರ್ಮೆಂಟಾಗ ಜನರಲ್ ಕ್ಯಾಟಗರಿ GM OBC SC ST EWS ಇಷ್ಟ ಇರ್ತಾವೆ ರೀ. ಅದಕ್ಕಾಗಿ ನಿಮ್ದು ಯಾವ ಕ್ಯಾಟಗರಿ ಒಳಗೆ ಬರುತ್ತಾ ಅದು ಭಾಳ ಇಂಪಾರ್ಟೆಂಟ್ ರೀ. ನಿಮ್ಮದು ಜಾಬ್ ಆಗ್ಬೇಕಂದ್ರೆ ಅದ ಪ್ರೊಸೆಸ್ದಾಗ ಏನಾದರೂ ಅಲ್ಲೇ ಕೂತಿತ್ತಪ್ಪ ಅಂದ್ರೆ, ಸೆಲೆಕ್ಷನ್ ಆಗಿತ್ತಪ್ಪ ಅಂದ್ರೆ ಅವ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಇಲ್ಲಿ ಮಟ್ಟ ಕಷ್ಟಪಟ್ಟು ಹೊರಗೆ ಉಳಿತೀರಿ. ಅದಕ್ಕಾಗಿ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ರೀ. ಅದಕ್ಕಾಗಿ ತಿಳಿಸಿಕೊಟ್ಟಿದ್ರಿ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ರೀ. ಅದೇ ರೀತಿ ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿ ಆಗಿದ್ದರೆ ನಿಮ್ಮದು ಕೂಡ ಎಷ್ಟು ಪರ್ಸೆಂಟ್ ಐತಿ ಅದನ್ನು ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡು ಅದನ್ನು ಡಾಕ್ಯುಮೆಂಟ್ಸನ್ನು ತೆಗೆಸ್ಕೊಂಡು ಬರ್ರಿ. ಇದಕ್ಕೂ ಕೂಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಸರ್ವಿಸ್ ಮ್ಯಾನ್ಗಳು ಅರ್ಜಿ ಸಲ್ಲಿಸ್ಬೋದು. ಆಲ್ರೆಡಿ ಅಪ್ರೆಂಟಿಸನ್ನು ಆಗಿದ್ದ ITI ಮುಗಿಸಿದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. RRB ಒಳಗಾಗಿದ್ರೆ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಬರುತ್ತೆ ರೀ. ನೋಡಿದ್ರಲ್ಲ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ರೀ. ಉಳಿದಿದ್ದೇನು ಫೋಟೋ ಐತಿ ಅಂತೂ ಇದ್ದೇ ಇರ್ತಾವೆ ರೀ. ಲೈವ್ ಫೋಟೋ ಕ್ಯಾಪ್ಚರ್ ಕೂಡ ಇರ್ತದೆ. ಅದನ್ನು ಕೂಡ ಮಾಡಬೇಕು. ಇವೆಲ್ಲ ಕೂಡ ನಿಮ್ಮದು ಡಾಕ್ಯುಮೆಂಟ್ಸ್ ಆಯ್ತು ರೀ. ನೇಮಕಾತಿ ಆದ ತಕ್ಷಣ ಸಿಲೆಬಸ್ ಅಂತೂ ನಾನು ಆಲ್ರೆಡಿ ಹೇಳಿದೆ. ಸಿಲೆಬಸ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ಅತ್ಯಂತ ಕಡಿಮೆ ಬೆಲೆ ಒಳಗೆ ಐತ್ರಿ. ಅದಕ್ಕಾಗಿ ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ರೀ. 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದ್ರೆ ಅಂದರೆ ನಿಮಗೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರು, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೇವಲ 200 ರೂಪಾಯಿದಲ್ಲಿ ಸಿಗುತ್ತಾವೆ ರೀ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನಾನು ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ಮಾಡ್ತೀನಿ. ಒಂದೇ ಕಮೆಂಟ್ ಸೇಮ್ ಇತ್ತಪ್ಪ ಅಂದ್ರೆ ವಿಡಿಯೋ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.